ಬಹಳಷ್ಟು ಹಿಂದುಳಿದಿದ್ದಾರೆ. ಅದಕ್ಕೆ ಈ ಜಾತಿ ಗಣತಿ ಮಾಡಬೇಕಂತಾನೆ ನಾವು 2019ರಲ್ಲೂ ಸಹ ಇದನ್ನ 2021ಕ್ಕೆ ಜಾತಿ ಗಣತಿ ಮಾಡ್ಬೇಕಂತ ಹೇಳಿ ನಾವು ಬಹಳಷ್ಟು ಬೇರೆ ಬೇರೆ ಒಂದು ಸಂಘಟನೆಗಳಿಂದ ನಾವು ಮನವಿನ ಕೊಡಲಾಗಿತ್ತು. 2021ರಲ್ಲೂ ನಾವು ಕೊಡಲಾಗಿತ್ತು. ಬಟ್ ಇದು 2024 2025 ನಿಯರ್ ಬಂದರೂ ಜಾತಿ ಗಣತಿ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಕಳೆದ ಬಿಜೆಪಿ ಸರ್ಕಾರ ಮಾಡಬೇಕಾಗಿತ್ತು, ಅವರು ಮಾಡಿಲ್ಲ. ಈಗ ಮೇನ್ ಏನಂದ್ರೆ ಸಿದ್ದರಾಮಯ್ಯ ಸಾಹೇಬರು ಕರ್ನಾಟಕ ರಾಜ್ಯದಲ್ಲಿ ಅವ್ರು ಕೊಟ್ಟಂತ ಕೊಡುಗೆ, ಅವ್ರು ಮಾಡಿದಂತ ಕೆಲಸ ಬಹಳಷ್ಟು ಈ ಬಡವರಿಗೆ ಎಲ್ಲ ಒಂದು ಅಹಿಂದ ಮಾತ್ರ ಅಲ್ಲ, ಇಡೀ ಎಲ್ಲ ಕರ್ನಾಟಕ ರಾಜ್ಯದ ಪ್ರತಿಯೊಬ್ಬರಿಗೂ ಸಹ ಈ ಏನು ಬಡತನ ರೇಖೆಗಿಂತ ಕೆಳಮಟ್ಟದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಸಹ ಒಳ್ಳೆ ಒಂದು ಅವಕಾಶ ಆಗಿದೆ. ಇವತ್ತು ಹಳ್ಳಿ ಒಳಗಡೆ ಇವತ್ತು ಒಂದು ಡೆವಲಪ್ಮೆಂಟ್ ಆಗಿದೆ ಅಂದ್ರೆ, ಬಹಳಷ್ಟು ಒಂದು ಅಭಿವೃದ್ಧಿ ಆಗಿದೆ ಅಂದ್ರೆ ಸಿದ್ದರಾಮಯ್ಯ ಸರ್ಕಾರ ಕೊಟ್ಟಂತ ಕೊಡುಗೆಗಳು. ಅಂತ ಒಂದು ಕಾರ್ಯದಲ್ಲಿ ಇವತ್ತು ಯಾರೋ ಬೇರೆ ಬೇರೆ ಒಂದು ಸಭೆ ಸಮಾರಂಭಗಳಲ್ಲಿ ಅವರವರ ಒಂದು ಧರ್ಮದ ಒಂದು ಗುರುಗಳು ಹೇಳ್ತಾರೆ, ಸಿದ್ದರಾಮಯ್ಯ ಅವ್ರನ್ನ ಇದು ಮಾಡಿ ಬೇರೆ ನಮ್ಮ ಇವರಿಗೆ ಕೊಡಿ ಅಂತ ಹೇಳಿ. ನಾವು ಅಂಕಿ ಅಂಶದಲ್ಲಿ 1900 ಈಗ ಸ್ಟಾರ್ಟಿಂಗ್ 50ರಿಂದ ನಾವು ಇಲ್ಲಿ ತನಕ ನಾವು ನೋಡಿದ ಕರ್ನಾಟಕ ರಾಜ್ಯದಲ್ಲಿ ಮೈಸೂರು ರಾಜ್ಯ ಇದ್ದಾಗ 4 ಮುಖ್ಯಮಂತ್ರಿಗಳು ಬಿಟ್ಟರೆ ಅಲ್ಲಿಂದ ಇಲ್ಲಿ ತನಕ ಎಷ್ಟು ಮುಖ್ಯಮಂತ್ರಿಗಳಾಗಿದ್ರು ಅಹಿಂದ ಸಮುದಾಯದಿಂದ 4 ಜನರಿಗೆ ಅವಕಾಶ ಸಿಕ್ಕಿದೆ ಇಲ್ಲಿ ತನಕ. ಅದರಲ್ಲಿ ಬಂದು ಇವಾಗ ಸಿದ್ದರಾಮಯ್ಯ ಅವರು ಏನಿದ್ದಾರೆ ಕರ್ನಾಟಕ ರಾಜ್ಯದ ಎಲ್ಲರೂ ಸಹ ಒಪ್ಕೊಂಡಿದ್ದಾರೆ ಅವ್ರನ್ನ ಒಳ್ಳೆಯ ಮುಖ್ಯಮಂತ್ರಿ, ಒಳ್ಳೆಯ ಆಡಳಿತಗಾರ ಅಂತ ಹೇಳಿ. ಹಾಗಾಗಿ ಅವರಿಗೆ 5 ವರ್ಷ ಅವರ ಸರ್ಕಾರ ನಡೆಸಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಇಲ್ಲಿ ನಮಗೇನಂದ್ರೆ ಇಲ್ಲಿ ಯಾವುದೇ ಒಂದು ಧರ್ಮದ ಅವರವರ ಜಾತಿ ಸಮುದಾಯದ ಒಂದು ಬೇರೆಯವ್ರ ಗುರುಗಳು ಇರ್ಬೋದು, ಅವರು ಒತ್ತಾಯ ಇರ್ಬೋದು. ಆದ್ರೆ ಇಲ್ಲಿ ನಾಳೆ ಸಿದ್ದರಾಮಯ್ಯ ಅವರು ನಮ್ಮ ಅಹಿಂದ, ಯಾಕಂದ್ರೆ ನಾವೊಂದು ಪಕ್ಷಾತೀತವಾಗಿ ನಾವು ಮಾತಾಡೋದು, ನಾವು ಕಾಂಗ್ರೆಸ್ ಪಕ್ಷದಿಂದ ಇಲ್ಲ, ನಾವು ಬಿಜೆಪಿ JDS ಯಾರು ವಿರೋಧ ಮಾಡ್ತಾ ಇಲ್ಲ. ನಾವು ಬಂದು ಅಹಿಂದ ಸಿದ್ದರಾಮಯ್ಯ ಅಹಿಂದ ನಾಯಕ ಅಂತ ಹೇಳಿ ನಾವು ಅಹಿಂದ ನಾಯಕದ ಪರವಾಗಿ ನಾವು ಬಂದಿದ್ದೇವೆ ಹೊರತು ಯಾವ ಪಕ್ಷದ ಪರವಾಗಿ ಬಂದಿಲ್ಲ, ಯಾವ ಪಕ್ಷನ ವಿರೋಧನೂ ಮಾಡ್ತಾ ಇಲ್ಲ, ಟೀಕೆನೂ ಮಾಡ್ತಾ ಇಲ್ಲ. ಹಾಗಾಗಿ ಇವರು ನಮ್ಮ ಸಿದ್ದರಾಮಯ್ಯ ಸಾಹೇಬ್ರನ್ನ ಏನು ಇವಾಗ ಮುಂದುವರಿತಾ ಇದ್ದಾರೆ. ನಾಳೆ ಏನಾದ್ರೂ ಅವರಿಗೆ ಸಮಸ್ಯೆ ಮಾಡೋದು ಏನಾದ್ರು ಆದ್ರೆ ನಾವು ಕರ್ನಾಟಕ ರಾಜ್ಯದಲ್ಲಿ ಜಿಲ್ಲಾ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ ನಾವು ಅಹಿಂದ ಸಂಘಟನೆಯಿಂದ ಹೋರಾಟ ಮಾಡಬೇಕಾಗುತ್ತೆ. ಥ್ಯಾಂಕ್ ಯು. ಇಲ್ಲ ಕೆಪಾಸಿಟಿ ಪ್ರಶ್ನೆ ಬರ್ತಾ